ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ಎದ್ದು ನಾವು ಎಲ್ಲಿದ್ದೀವಿ ಅಂತಂದರೆ ಅರಸೀಕೆರೆಯಲ್ಲಿದ್ದೀವಿ. ಸೊ ಜಮೀನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟೆಲ್ಲ ನಾವು ನೈಟೇ ಬಂದ್ವಿ ನಾವು ಅರಸೀಕೆರೆಗೆ. ಸೊ ಅವಾಗಿನ್ನೂ 8 ಗಂಟೆಗೆ ಎದ್ದು ಇನ್ನು ಎದ್ವಿ. ಇನ್ನು ಟೀಗಿ ಎಲ್ಲ ಕುಡಿದ್ವಿ. ಇನ್ನು ನಮ್ಮ ಬುಜ್ಜಿ ಎದ್ಬಿಟ್ಟು ಅವನು ಟೀ ಕುಡಿಯೋದಕ್ಕೆ ಅಂತ ಬಂದು ಕೂತ್ಕೊಂಡ. ಅಷ್ಟರಲ್ಲಿ ಪಾಪು ಇನ್ನು ಡ್ಯಾನ್ಸ್ ಮಾಡ್ತೀನಿ ಅಂತಂದ. ಸೊ ಟಿಫನ್ ಎಲ್ಲ ತಿನ್ಕೊಂಡ್ವಿ. ಟಿಫನ್ ಎಲ್ಲ ತಿನ್ಕೊಂಡು ನಾವು ಜಮೀನ್ ಹತ್ರ ಹೋಗೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಬುಜ್ಜಿ ಸ್ವಲ್ಪ ಹಂಗೆ ಹಿಂಗೆ ಆಡ್ತಿದ್ದ. ಸೊ ಅವನು ಅವ್ರ ಅಪ್ಪನ ಕೀನ ಅವನು ಜೋಬೊಳಗೆ ಹಂಗೆ ಹಾಕೋತಾ ಇದ್ದ. ಸೊ ನಾವು ಜಮೀನ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನು ಕಿಟ್ಟಿ ಜೊತೆ ನಾವಿನ್ನು ಹೊರಟ್ವಿ ಜಮೀನ್ ಹತ್ರಕ್ಕೆ. ಸೊ ಅರಸೀಕೆರೆಯಿಂದ ಸ್ವಲ್ಪ ದೂರನೇ ಇರೋದು, ಅಂದರೆ ಅದು ತುಂಬ ದೂರ ಏನಿಲ್ಲ, ಹತ್ರನೇ ಇರೋದು. ಸೊ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಸೊ ಹಾಗಾಗಿ ಹೋದ್ವಿ. ಸೊ ಚೆನ್ನಾಗಿತ್ತು ತೋಟ, ಬಟ್ ತುಂಬ ಹಾಳು ಬಿದ್ದಿತ್ತು. ಅದನ್ನು ಕ್ಲೀನ್ ಮಾಡೋದೇ ತುಂಬ ಕಷ್ಟ ಆಗಿತ್ತು. ಸೊ ನಾವು ಫಸ್ಟ್ ಒಂದು ಟ್ರಿಪ್ಪು ನಾನು, ಬುಜ್ಜಿ ಮತ್ತು ಶಾಶು ಬಂದ್ವಿ. ಇನ್ನು ನಮ್ಮ ಮನೆಯವ್ರು ಮತ್ತೆ ಅವ್ರನ್ನ ಕರ್ಕೊಬರೋಣ ಅಂತ ಹೊರಟರು. ನಾವು ಅಷ್ಟೊತ್ತು ಗಂಟೆ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾವೇನು ಮಾಡೋದು ಅಂದರೆ ಅಲ್ಲೇ ಸೀಬೆಕಾಯಿ ಮರ ಇತ್ತು. ನಾವು ಸೀಬೆಕಾಯಿ ಕಿತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಹೊರಟ್ವಿ. ಇನ್ನು ನಾನು ಬುಜ್ಜಿನ ಕೇಳ್ತಿದ್ದೆ, ಬುಜ್ಜಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಸೊ ಅವನು ಹೇಳ್ತಾ ಇದ್ದ. ಹಾಗೆಯೇ ಅವರಿಬ್ಬರೂ ಸೀಬೆಕಾಯಿ ಮರಕ್ಕೆ ಹತ್ಬಿಟ್ಟು ಸೀಬೆಕಾಯಿನೆಲ್ಲ ಕೇಳ್ತಾಯಿದ್ರು. ಹಾಗೆಯೇ ಒಂದೆರಡು ಸೀಬೆಕಾಯಿ ಸಿಕ್ಕೋದು, ಚೆನ್ನಾಗಿ ತಿಂದ್ವಿ ಸೀಬೆಕಾಯಿನೇ ಫಸ್ಟ್ ಹೋಗಿದ್ದಕ್ಕೆ. ಆಮೇಲೆ ತಿರ್ಗಾ ಇಬ್ಬರು ಆಟ ಆಡೋದಕ್ಕೆ ಅಂತ ಟಿಪ್ಸ್ ಹೊಡಿತೀನಿ ಅಂತ ಡಿಪ್ಸ್ ಹೊಡಿತಾ ಇದ್ರು ಇಬ್ಬರೂ. ಆಮೇಲೆ ಮತ್ತೆ ಫೈಟಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಬ್ಬರು ಫೈಟಿಂಗ್ ಮಾಡ್ತಾಯಿದ್ರು ಅವ್ರು ಬರೋ ಗಂಟನು. ಇನ್ನೇನು ಮಾಡೋದು ಅಂತ ಅಷ್ಟರಲ್ಲಿ ನನ್ನ ತಮ್ಮ ಅವರೆಲ್ಲ ಬಂದರು. ಇನ್ನು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಸೌಗೆಗರಿ ಎಲ್ಲ ತುಂಬ ಬಿದ್ದಿತ್ತು, ಅದನ್ನೆಲ್ಲ ಎಳೆದ್ಬಿಟ್ಟು ಒಂದು ಸೈಡ್ಗೆ ಹಾಕಬೇಕಾಗಿತ್ತು. ಇನ್ನು ನಮ್ಮ ಅಕ್ಕ ತೆಂಗಿನ ಮರದಲ್ಲಿರೋ ಸೋಗೆನೆಲ್ಲ ಎಳೆದು ಹಾಕ್ತಾಯಿದ್ಲು. ಒಂದೇ ಸತಿಗೆಲ್ಲ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು. ಮತ್ತು ಇನ್ನು ತುಂಬಾ ನನ್ನ ಬುಜ್ಜಿ ಎಲ್ಲರೂ ಕೆಲಸ ಮಾಡ್ತಾಯಿದ್ರು, ಮಕ್ಕಳು ಸಹ ಬಂದು ಕೆಲಸ ಮಾಡ್ತಾಯಿದ್ರು. ಅಂದರೆ ಅಷ್ಟು ಎಕರೆ 2 ಎಕರೆ ಇರೋ ಅಷ್ಟು ಸೋಗೆನೂ ಎತ್ಕೊಂಬಂದು ಹಾಕ್ತಾಯಿದ್ರು. ನಾನು ಎತ್ತು ಹಾಕ್ತಾಯಿದ್ದೆ. ನಾನು ಮಾಡ್ತಾ ಇರೋದೇ ಫಸ್ಟ್ ಟೈಮ್ ಕೆಲಸ. ಸೊ ತುಂಬ ಕಷ್ಟ ಆಗ್ತಿತ್ತು ಅನ್ನೋದಕ್ಕಿಂತ ನನಗೆ ಆ ತೋಟದಲ್ಲಿ ನಡೆಯೋಕ್ಕೆ ಆಗ್ತಾಯಿರಲಿಲ್ಲ ಚಪ್ಪಲಿ ಹಾಕ್ಕೊಂಡು. ಇನ್ನು ಅಷ್ಟರಲ್ಲಿ ನಮ್ಮ ಅಕ್ಕಂಗೆ ಒಂದು ತೆಂಗಿನಕಾಯಿ ಸಿಕ್ತು. ಆ ತೆಂಗಿನಕಾಯಿನ ನಾವಿನ್ನು ಅವಳೇನೇ ಇದು ಮಾಡ್ತಾಯಿದ್ಲು ಸುಲಿದು. ಸೊ ಅದರಲ್ಲಿ ಎಳ್ನೀರು ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಆದರೆ ಎಳ್ನೀರು ಅದರಲ್ಲಿ ಇರಲಿಲ್ಲ, ಎಲ್ಲ ಖಾಲಿನೇ ಆಗಿಬಿಟ್ಟಿತ್ತು. ಮತ್ತು ತಿರ್ಗಾ ತೆಂಗಿನಕಾಯಿನ ಸ್ವಲ್ಪ ತಿಂದ್ಕೊಂಡು ಇನ್ನು ಕೆಲಸ ನನ್ನ ತಮ್ಮ ಟ್ಯಾಕ್ಟ್ರಿ ತರಕ್ಕೆ ಹೋಗಿದ್ದ. ಸೊ ಹಾಗಾಗಿ ಹಾಗಾಗಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಬಂದ ಟ್ಯಾಕ್ಟ್ರಿ ತೊಗೊಂಡು. ಸೊ ಆ ಗಾಡಿನ ನಾವು ಪರ್ಮಿ ಗಾಡಿನ ಬೇರೆ ಕಡೆ ಹಾಕಬೇಕಾಗಿತ್ತು. ಸೊ ಅದಕ್ಕೆ ಅವ್ನು ಕಷ್ಟಪಡ್ತಾ ಇದ್ದ. ನಾವು ಸುಮ್ಮನೆ ನಿಂತ್ಕೊಂಡು ನೋಡ್ತಾಯಿದ್ವಿ. ಅಷ್ಟೊತ್ತಿಗೆ ಅದು ಹಗ್ಗನೇ ಕಟ್ಟಾಗ್ಬಿಡ್ತು. ಆಮೇಲೆ ಹೆಂಗೆಂಗೋ ಮುಂದೆ ಪುಷ್ ಮಾಡಿ ಟ್ಯಾಕ್ಟ್ರಿಲಿ ಅದನ್ನು ಸ್ವಲ್ಪ ದೂರ ತಳ್ದ. ಅಂದರೆ ತುಂಬ ಮಣ್ಣಿರೋದಕ್ಕೆ ಅದು ಗಾಡಿ ಮುಂದೆ ಹೋಗ್ತಾನೇ ಇರಲಿಲ್ಲ. ಆಮೇಲೆ ತಿರ್ಗಾ ನನ್ನ ತಮ್ಮನೂ ಕಲ್ಲುಗಳನ್ನೆಲ್ಲ ಎತ್ಕೊಂಬಂದು ಟ್ಯಾಕ್ಟ್ರಿಗೆ ತುಂಬ್ತಾ ಇದ್ದ. ಸೊ ನಾನು ಸ್ವಲ್ಪ ಎತ್ತಿ ಹಾಕ್ಕೊಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಹೊತ್ತು ಹೊಟ್ಟೆ ಹಸಿತೈತೆ ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಪರ್ಮಿ ಎಳ್ನೀರು ಕೆಡುತ್ತಾ ಇದ್ದ. ಹಾಗೆಯೇ ಒಂದೆರಡು ಎಳ್ನೀರು ಕುಡ್ಕೊಂಡು ಕೂತಿದ್ವಿ. ಇನ್ನು ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಅವ್ರು ಬರ್ತಾರೆ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮನೂ ಬಂದರು. ಫೈನಲಿ ಲಾಸ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂದಿದ್ದಕ್ಕೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ನಮ್ಮ ಚಿಕ್ಕಮ್ಮನ ಕರ್ಕೊಂಬಂದರು. ಸೊ ಇದು ಸೋಗಡೆ ಬೇರು. ಸೊ ಇದನ್ನು ಟೀಯಲ್ಲಿ ಹಾಕ್ಕೊಂಡು ಕುದಿಸ್ಬಿಟ್ಟು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ನಾವು ಚಿಕ್ಕದ್ರಲ್ಲಿದ್ದಾಗ ನಮ್ಮಮ್ಮ ನಮಗೆ ಮಾಡಿಕೊಡ್ತಾಯಿದ್ರು. ಹಾಗಾಗಿ ನನಗಿದು ನೆನಪಿತ್ತು, ಇದು ಸೋಗಡೆ ಬೇರು ಅಂತಲೇ. ಸೊ ನಾನು ಅದನ್ನು ಕಿತ್ಬಿಟ್ಟು ನಾನು ಸ್ಮೆಲ್ ಮಾಡಿದೆ, ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ತುಂಬ ಎಲ್ಲ ಎಳ್ದಾಕೋಕ್ಕಾಗಲ್ಲ ಅಂದ್ಬಿಟ್ಟು ಬೆಂಕಿ ಹಚ್ತಾಯಿದ್ರು. ನಮ್ಮ ಅಕ್ಕ ಒಂದಿಷ್ಟು ಅವರೆಕಾಯಿ ಸಿಕ್ಕೋದು ಅಂದ್ಬಿಟ್ಟು ಆ ಬೆಂಕಿಗೆ ಹಾಕ್ಬಿಟ್ಲು ಬೇಯಲಿ ಅಂತ ಅಂದ್ಬಿಟ್ಟು. ಸೊ ಹಾಗೆಯೇ ಇಷ್ಟು ಟ್ಯಾಕ್ಟ್ರಿಲಿರೋ
ಕಲ್ಲುಗಳ್ನೆಲ್ಲ ಆಯ್ದು ಹಾಕಿ ನಾನಂತೂ ಫುಲ್ ಅಳ್ತಾ ಇದ್ದೆ, ನನಗೆ ಆಗ್ತಾನೇ ಇಲ್ಲ ಹೊಟ್ಟೆ ಹಸಿವು ಅಂತ. ಸೊ ಅಷ್ಟರಲ್ಲಿ ನಮ್ಮ ಅಜ್ಜಿ ಪಪ್ಪಾಯ ಕೊಟ್ಟು ಕಳಿಸಿದ್ರು. ಹಾಗೆ ಪಪ್ಪಾಯ ತಿನ್ಕೊಂಡು ನಾವು ಹೊರಟ್ವಿ. ನಮ್ಮ ಅಪ್ಪಾಜಿ ಬೇರೆ ಊಟ ತಗೊಂಬಂದಿದ್ರು. ನಾವು ಹೋಗೋ ಅಷ್ಟರಲ್ಲಿ ಅಪ್ಪಾಜಿ ಬಂದ್ಬಿಟ್ಟಿತ್ತು ಊಟ ತಗೊಂಡು. ಸೊ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ನಾವಿನ್ನು ಊಟ ಮಾಡೋಣ ಅಂತ ಅಂದ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡು ಕೂತ್ಕೊಂಡ್ವಿ. ಅಪ್ಪಾಜಿ ಇನ್ನೂ ಕೂತ್ಕೊಂಡು ಮಾತಾಡ್ತಾಯಿದ್ರು. ಎಷ್ಟೊತ್ತಿಗೆ ಊಟ ಮಾಡ್ತೀವೋ ಅಂತ ಅನಿಸ್ಬಿಟ್ಟಿತ್ತು. ಇನ್ನು ಅಪ್ಪಾಜಿಯವ್ರು ಹೊರಟ್ರು, ಊರಿಗೆ ಹೋಗ್ತೀನಿ ಅಂತ. ಇನ್ನು ನಾವು ಹೊರಟ್ವಿ ಟ್ರೈನ್ಗೆ ಹೋಗೋಣ ಅಂದ್ಕೊಂಡ್ವಿ. ಬೇಗನೆ ಟೈಮ್ ಇತ್ತು ಅಂದ್ಬಿಟ್ಟು ಬಸ್ಗೆ ಹೊರಟ್ವಿ. ಬಸ್ ಸಿಕ್ತು. ಸೊ ನಮ್ಗೆ ಹಂಗೆ ಫೈನಲಿ ನಾವು ಮೈಸೂರಿಗೆ ಬಂದ್ವಿ. ಮತ್ತು ತುಂಬ ಹೊಟ್ಟೆ ಹಸ್ದಿತ್ತು ಮತ್ತು ನಿದ್ದೆ ಬರ್ತಾಯಿತ್ತು ತುಂಬ. ಸೊ ಅಲ್ಲೇ ಒಂದು ಕೆಫೆ ಇತ್ತು. ಸೊ ನಾನು ಪಾಪು ಜ್ಯೂಸ್ ಕುಡ್ಕೊಂಡು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.